ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಗುರುವರ್ಯ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಹೇಳುವಂತೆ, ಇತಿಹಾಸ ಕಂಡಿರುವ ಪುರುಷರೆಲ್ಲ ತತ್ವಜ್ಞಾನಿಗಳಾಗಿಲ್ಲ, ಎಲ್ಲಾ ತತ್ವಜ್ಞಾನಿಗಳು ಪವಾಡ ಪುರುಷರಾಗಿಲ್ಲ, ಎಲ್ಲಾ ಪವಾಡ ಪುರುಷರು ಗ್ರಂಥಕಾರರಾಗಿಲ್ಲ. ಪವಾಡಗಳನ್ನು ಮಾಡಿದ ಬಹುಜನ ತಮ್ಮ ಪವಾಡಗಳ ತಾತ್ವಿಕ ತಳಹದಿಯನ್ನು ಸ್ಫುಟಪಡಿಸಿಲ್ಲ. ಕೆಲ ಪವಾಡ ಪುರುಷರು ತಮ್ಮನ್ನು ಭಗವಂತನ ಅವತಾರವೆಂದು ಬಿಂಬಿಸಲು ಪ್ರಯತ್ನಿಸಿ ಮಣ್ಣಲ್ಲಿ ಮಣ್ಣಾಗಿ ಮರೆಯಾಗಿದ್ದಾರೆ. ಆದರೆ ಯಾವ ಅತಿರೇಕಕ್ಕೂ ಬೀಳದೆ ಭಗವಂತನ ಹಿರಿಮೆಯನ್ನು ಮರೆಯದೆ ಸಾತ್ವಿಕ ಪವಾಡಗಳನ್ನು ತೋರಿದ ಅಪರೂಪದ ಮಹಾ ವ್ಯಕ್ತಿಗಳಲ್ಲಿ ಶ್ರೀಮದ್ ರಾಘವೇಂದ್ರ ತೀರ್ಥರು ಪ್ರಮುಖರು. ಭೌತಿಕ ಶರೀರವನ್ನು ತ್ಯಜಿಸಿದ ಮೇಲೆಯೂ ಪವಾಡಗಳನ್ನು ತೋರಿಸಿದವರು, ತೋರಿಸುತ್ತಾ ಇರುವರು. ಹಾಗೆಯೇ ಸಮಾಜದ ಲಿಂಗಾಯತ, ಮುಸ್ಲಿಮರನ್ನೊಳಗೊಂಡ ಎಲ್ಲಾ ಪಂಗಡದವರನ್ನು ತಮ್ಮ ಭಕ್ತರನ್ನಾಗಿಸಿಕೊಂಡು ಕಾಪಾಡುತ್ತಿದ್ದಾರೆ. ಆರ್ತರ ಸಂಕಷ್ಟಗಳನ್ನು ಪರಿಹರಿಸುವುದೇ ನಿಷ್ಕಾಮ ಕರ್ಮ ಅಂತ ನಂಬಿ ಬಾಳಿದವರು ರಾಯರು. ರಾಯರ ಬಳಿ ಹೋದವರು ಯಾರು ಬರಿಗೈಯಲ್ಲಿ ಮರಳುವುದಿಲ್ಲ. ದೇವರು, ಧರ್ಮ ಮುಂತಾದ ಅತೀಂದ್ರಿಯ ವಸ್ತುಗಳನ್ನೆಲ್ಲ ಕೇವಲ ಕಲ್ಪನೆಗಳೆಂದು ತಿಳಿದವರ ಕಿವಿಗೆ ವಿಜ್ಞಾನಕ್ಕೂ ಕೂಡ ನಿಲುಕದ ಅಪಾರ ವಸ್ತುಗಳಿವೆ ಅಂತ ಹಿರಿಯ ವಿಜ್ಞಾನಿಗಳು ಹೇಳಿದ್ದು ಬೀಳಲಾರದು. ಉಂಡ ಅನ್ನವು ರಕ್ತವಾಗುತ್ತದೆ ಅನ್ನುವುದು ಸಿದ್ಧವಾದ ಸತ್ಯ. ಅದೇ ಅನ್ನದಿಂದ ನೇರವಾಗಿ ಒಂದೇ ಒಂದು ಹನಿ ಕೃತಕ ರಕ್ತ ತಯಾರಿಸಲು ಸಾಧ್ಯವೇ? ಇದು ವಿಜ್ಞಾನಕ್ಕೂ ಮಿಗಿಲಾದ ಕೆಲಸ. ಪರಿಮಳ ಅಂದರೆ ಸುವಾಸನೆ. ಅದು ಹೊರಡುವುದು ಒಂದು ಭೌತಿಕ ವಸ್ತುವಿನಿಂದ. ಆ ಪರಿಮಳವೇ ಭೌತಿಕ ವಸ್ತುವಿನ ವಿಶೇಷತೆ. ಶ್ರೀಮದ್ ರಾಘವೇಂದ್ರ ತೀರ್ಥರು ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಪರಿಮಳಾದಿ ಟಿಪ್ಪಣಿಗಳನ್ನು ರಚಿಸಿದ್ದಾರೆ. ಮಂತ್ರಾಲಯದಲ್ಲಿ ಸಿಗುವ ಪ್ರಸಾದದ ಹೆಸರು ಕೂಡ ಪರಿಮಳ ಪ್ರಸಾದ. ಶ್ರೀಮದ್ ರಾಘವೇಂದ್ರ ತೀರ್ಥರು 104 ಗ್ರಂಥಗಳನ್ನು ರಚಿಸಿರುವುದು ಇಂದಿಗೂ ದೊಡ್ಡ ದಾಖಲೆಯಾಗಿದೆ. ವಿವಾಹವು ವಿದ್ಯೆಯ ಶತ್ರು ಅಂತ ಲೋಕನುಡಿ. ಅದಕ್ಕೆ ಅಪವಾದವೆಂಬಂತೆ ರಾಯರ ನಡೆ. ಅವರು ವಿವಾಹದ ನಂತರವೇ ಹೆಚ್ಚಿನ ಅಧ್ಯಯನ ಮಾಡಿದರು. ತಪ್ತ ಮುದ್ರಾಧಾರಣೆಯು ಶ್ರುತಿ ಸ್ಮೃತಿಗಳಲ್ಲಿ ವಿಹಿತವಾದ ಸಂಸ್ಕಾರವೇ ಅಲ್ಲ, ಅವೈದಿಕವಾದಂತ ಅದರ ಧಾರಣೆಯು ಅನರ್ಥಕರ ಎಂಬ ಒಂದು ವರ್ಗದೊಂದಿಗೆ ವಾದಿಸಿ ಜಯಿಸಿ ತಪ್ತ ಮುದ್ರಾಧಾರಣವಿಲ್ಲದ ಪಾಠ ಪ್ರವಚನ ಸಂಧ್ಯಾದಿಗಳು ವ್ಯರ್ಥವೆಂಬುದನ್ನ ಸಿದ್ಧಪಡಿಸಿದರು. ಬಡತನ ಅಂದರೆ ಶ್ರೀಮದ್ ರಾಘವೇಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ಸಂಸಾರಸ್ಥ ವೆಂಕಟನಾಥರಾಗಿದ್ದಾಗ ಅನುಭವಿಸಿದ್ದು. ಶ್ರೀಮದ್ ರಾಘವೇಂದ್ರರ ಶಿಷ್ಯನೊಬ್ಬನಿಗೆ ಮದುವೆಯಾಗಿ ಸಂಸಾರಸ್ಥನಾಗುವ ಬಯಕೆ ಆಯಿತು. ಅದಕ್ಕಾಗಿ ಊರಿಗೆ ಹೋಗಲು ರಜೆ ಬಯಸಿ ಖರ್ಚಿಗೆ ಹಣವನ್ನು ಬೇಡಿದನು. ಶ್ರೀಮದ್ ರಾಘವೇಂದ್ರರು ತಮ್ಮ ಬಳಿ ಹಣವಿಲ್ಲ, ಆದ್ದರಿಂದ ಈ ಮೃತ್ತಿಕೆ ಅಂದರೆ ತುಳಸಿ ಬುಡದಲ್ಲಿರತಕ್ಕಂಥ ಮಣ್ಣು ತೆಗೆದುಕೊಂಡು ಹೋಗುವಂತ ಕೊಟ್ಟರು. ಶಿಷ್ಯನಿಗೆ ರಾಯರ ಸಾಮರ್ಥ್ಯದ ಅರಿವಿದ್ದದ್ದರಿಂದ ಸಂತೋಷವಾಗಿ ಸ್ವೀಕರಿಸಿ ಊರಿನತ್ತ ನಡೆದ. ಕತ್ತಲಾಗುವವರೆಗೂ ನಡೆದು ಒಂದು ಊರಿನ ಮನೆಯ ಹೊರಗಿನ ಕಟ್ಟೆಯ ಮೇಲೆ ಮಲಗಿದ್ದು ಬೆಳಗ್ಗೆ ಹೋಗುವುದಾಗಿ ಆ ಮನೆಯವರ ಅನುಮತಿ ಪಡೆದು ಮಲಗಿದ. ರಾತ್ರಿ ಒಂದು ಪಿಶಾಚಿ ಬಂದು ಚೀರುತ್ತಾ ರಾಯರ ಶಿಷ್ಯನಿಗೆ, ನಿನ್ನ ಗಂಟಿನಲ್ಲಿ ಏನಿದೆ? ಆ ಗಂಟಿನ ದೆಸೆಯಿಂದ ನಾನು ಈ ಮನೆಯ ಒಳಗೆ ಪ್ರವೇಶಿಸಲು ಆಗುತ್ತಿಲ್ಲ ಅಂತ ಕೇಳಿತು. ರಾಯರ ಶಿಷ್ಯನಿಗೆ ಇದೊಂದು ಅನರ್ಥ ಮಾಡಲಿಕ್ಕೆಂದೇ ಬಂದಿರುವ ಪಿಶಾಚಿ ಅಂತ ಗೊತ್ತಾಗಿ, ನನಗೆ ಹಣದ ಗಂಟನ್ನು ಕೊಟ್ಟರೆ ನಿನ್ನ ದಾರಿಗೆ ಅಡ್ಡವಾಗಿರುವ ನನ್ನ ಗಂಟನ್ನು ತೆಗೆಯುವುದಾಗಿ ಹೇಳಿದ. ಸ್ವಲ್ಪ ಹೊತ್ತಿನಲ್ಲೇ ಎಲ್ಲಿಗೋ ಹೋಗಿ ಬಂದ ಪಿಶಾಚಿಯು ಹಣದ ಗಂಟೊಂದನ್ನು ರಾಯರ ಶಿಷ್ಯನಿಗೆ ಕೊಟ್ಟಿತು. ಶಿಷ್ಯನು ರಾಯರು ಕೊಟ್ಟಿದ್ದ ಮೃತ್ತಿಕೆಯನ್ನು ಗಂಟಿನಿಂದ ತೆಗೆದು ಪಿಶಾಚಿಯ ಮೇಲೆ ಎರಚಿದಾಗ ಪಿಶಾಚಿ ರೂಪದಿಂದ ಬಿಡುಗಡೆ ಹೊಂದಿದ ಪುರುಷನೊಬ್ಬ ಸ್ವರ್ಗವನ್ನ ಕುರಿತು ಹೋದನು. ಈ ಎಲ್ಲಾ ಘಟನೆಗಳನ್ನು ಕಿಟಕಿಯಿಂದಲೇ ನೋಡುತ್ತಿದ್ದ ಮನೆಯ ಯಜಮಾನನು ಬಾಗಿಲು ತೆರೆದು ರಾಯರ ಶಿಷ್ಯನಿಗೆ ನಮಸ್ಕರಿಸಿ, ನಿಮ್ಮಿಂದ ಬಹಳ ಉಪಕಾರವಾಯಿತು. ನನ್ನ ಹೆಂಡತಿಗೆ ಹುಟ್ಟುತ್ತಿದ್ದ ಎಲ್ಲಾ ಮಕ್ಕಳನ್ನು ಈ ಪಿಶಾಚಿಯು ಕೊಲ್ಲುತ್ತಲಿತ್ತು. ಇಂದು ಕೂಡ ನನ್ನ ಹೆಂಡತಿಗೆ ಹೆರಿಗೆ ಆಗುತ್ತಿರುವುದನ್ನು ತಿಳಿದ ಪಿಶಾಚಿಯು ಮನೆಯೊಳಗೆ ಬಂದು ಕೂಸನ್ನು ಕೊಲ್ಲ ಬಯಸಿತ್ತು. ನಿಮ್ಮಿಂದ ನನ್ನ ಕೂಸು ಬದುಕುಳಿಯಿತು ಅಂತ ಹೇಳಿ ಬಹಳ ಆನಂದವನ್ನು ವ್ಯಕ್ತಪಡಿಸ ಅಷ್ಟೇ ಅಲ್ಲ,
ಅವರ ಸಂಬಂಧಿಕರ ಕನ್ಯೆಯನ್ನು ರಾಯರ ಶಿಷ್ಯನಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಇಷ್ಟೆಲ್ಲ ಘಟಿಸಲಿರುವುದನ್ನು ಅರಿತಿದ್ದ ಶ್ರೀಮದ್ ರಾಘವೇಂದ್ರರು ಸಾಮಾನ್ಯರೇ ಆ ಮನೆಯ ಸಂತಾನವನ್ನ ಉಳಿಸಿದರು, ಪಿಶಾಚಿಗೆ ಮುಕ್ತಿ ಕರುಣಿಸಿದರು, ಶಿಷ್ಯನ ವಿವಾಹವನ್ನ ಏರ್ಪಡಿಸಿದರು. ಮತ್ತೊಂದು ನಿದರ್ಶನದಲ್ಲಿ ರಾಯರ ಒಬ್ಬ ಭಕ್ತನು ಮಂತ್ರಾಲಯಕ್ಕೆ ಬಂದು ವೃಂದಾವನಸ್ಥ ರಾಯರನ್ನು ಕಂಡು ತನಗೆ ಬೇಕಾಗಿದ್ದ 3,000 ರೂಪಾಯಿಯನ್ನು ಪೂರೈಸುವಂತೆ ವಿನಂತಿಸಿ ರಾತ್ರಿ ಹೊತ್ತು ಒಂದು ಕಟ್ಟೆಯ ಮೇಲೆ ಮಲಗಿದ್ದನು. ಅದೇ ರಾತ್ರಿಯಲ್ಲಿ ನಡೆಯಲು ಬಾರದ ಹೆಳವನೊಬ್ಬ ಮಲಗಿದ್ದ. ಅವನ ಬಯಕೆಯು ತಾನು ನಡೆದಾಡುವಂತಾದರೆ ತನ್ನ ಬಳಿ ಇದ್ದ 3,000 ರೂಪಾಯಿಗಳನ್ನು ರಾಯರ ಹುಂಡಿಗೆ ಹಾಕುವುದೇ ಆಗಿತ್ತು. ಹಣದ ಅಗತ್ಯವಿರುವ ಭಕ್ತನ ಕನಸಿನಲ್ಲಿ ರಾಯರು ಬಂದು, ನಿನ್ನ ಪಕ್ಕದಲ್ಲಿ ಮಲಗಿರುವ ವ್ಯಕ್ತಿಯ ಚೀಲದಲ್ಲಿ ನಿನಗೆ ಬೇಕಾದ 3,000 ರೂಪಾಯಿಗಳಿವೆ, ತೆಗೆದುಕೊಂಡು ಹೋಗು ಅಂದರು. ಅವನಿಗೆ ಹೆದರಿಕೆ, ಅದು ಆ ಕೆಲಸ ಅವನಿಂದ ಮಾಡಲಾಗಲಿಲ್ಲ. ಮೂರನೇ ರಾತ್ರಿಯೂ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅದೇ ಮಾತನ್ನು ರಾಯರು ಹೇಳಿದರೂ ಅವನು ಮಾಡದಾದ. 3ನೇ ರಾತ್ರಿ ರಾಯರು ಹೇಳಿದಾಗ ಧೈರ್ಯ ಮಾಡಿ ಹೆಳವನ ಚೀಲದಲ್ಲಿದ್ದ 3,000 ರೂಪಾಯಿಗಳನ್ನು ತೆಗೆದುಕೊಂಡ. ಅಷ್ಟರಲ್ಲಿ ಹೆಳವನಿಗೆ ಎಚ್ಚರವಾಯಿತು. ಹಣದ ಬೇಡಿಕೆ ಇದ್ದವನು ಹಣದೊಂದಿಗೆ ಓಡಲಾರಂಭಿಸಿದ. ಅವನ ಬೆನ್ನಟ್ಟಿ ಹೆಳವ ಓಡಿದ. ಕೂಗಾಟ ಚೀರಾಟ ಕೇಳಿ ಜನ ಎಚ್ಚೆತ್ತು ಇಬ್ಬರನ್ನು ತೆರೆದರು. ವಿಚಾರಿಸಿ ಇಬ್ಬರ ಬಾಯಿಯಿಂದಲೂ ಸವಿಸ್ತಾರ ಕೇಳಿ, ನಿನಗೆ ಬೇಕಾದ 3,000 ರೂಪಾಯಿಗಳು ನಿನಗೆ ಸಿಕ್ಕವು, ಹೆಳವನಾಗಿದ್ದ ನಿನಗೆ ಕಾಲು ಬಂದವು. ಕಾಲು ಬಂದರೆ 3,000 ರಾಯರ ಹುಂಡಿಯಲ್ಲಿ ಹಾಕುತ್ತಿದ್ದೆ, ಅದು ರಾಯರ ಹಣ. ರಾಯರು ಆ ಹಣವನ್ನು ಅಗತ್ಯವಿದ್ದವನಿಗೆ ಕೊಟ್ಟಿದ್ದಾರೆ ಅಂತ ತಿಳಿಸಿ ಹೇಳಿದಾಗ ಆ 3,000 ಬೇಕಾದಂತ ವ್ಯಕ್ತಿಯು ಮತ್ತು ಹೆಳವರು ಇಬ್ಬರೂ ಹಿಗ್ಗಿದರು. ಇವುಗಳಲ್ಲವೇ ಸಾತ್ವಿಕ ಪವಾಡಗಳು. ತನ್ನ ಭಕ್ತನೊಬ್ಬನ ಹೊಟ್ಟೆಯಲ್ಲಿರುವ ಮೃತ್ಯುಪಾಶವಾದ ಗಡ್ಡೆಯನ್ನು ಮುಂಬೈಯಲ್ಲಿ ವೈದ್ಯರ ಆಪರೇಷನ್ ಥಿಯೇಟರ್ನೊಳಗೆ ಪ್ರವೇಶಿಸಿ ರಾಯರೇ ಸ್ವತಃ ವೈದ್ಯರಾಗಿ ಆಪರೇಷನ್ ಮಾಡಿದ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಶ್ರೀರಾಮನಿಗೆ ಸಮರ್ಪಿಸಲು ತಂದಿದ್ದ ಸಾಸಿವೆಯನ್ನು ಚಾತುರ್ಮಾಸ್ಯ ಕಾಲದಲ್ಲಿ ನಿಷಿದ್ಧವಿದ್ದರೂ ಅಡಿಗೆಯಲ್ಲಿ ಹಾಕಿ ಬಳಸುವಂತೆ ಆದೇಶಿಸಿ ಹಿರಿಮೆ ಮೆರೆದದ್ದು, ಆದವಾನಿ ನವಾಬ ಸಿದ್ದಿ ಮಸೂದ್ ಖಾನನು ರಾಯರನ್ನ ಪರೀಕ್ಷಿಸಲು ಮಾಂಸದ ತುಣುಕುಗಳಿರುವ ತಟ್ಟೆಯನ್ನು ತಂದಿಟ್ಟಿದ್ದಾಗ ತಟ್ಟೆಯಲ್ಲಿದ್ದ ಮಾಂಸದ ತುಣುಕುಗಳನ್ನು ಹಣ್ಣುಗಳನ್ನಾಗಿ ಪರಿವರ್ತಿಸಿದ್ದು, ಉತ್ತರದ ರಾಜ್ಯದಿಂದ ರಾಯರೇ ಹಿರಿಮೆ ಏರಲು ಬಂದಿದ್ದ 3 ಬ್ರಾಹ್ಮಣರು ಮನಸ್ಸಿನಲ್ಲೇ ತಮಗಿಷ್ಟವಾದ ಆಹಾರವನ್ನು ನಮ್ಮ ಎಲೆಯಲ್ಲಿ ಬಿಡಿಸಿದರೆ ರಾಯರ ಸಾಮರ್ಥ್ಯವನ್ನು ಒಪ್ಪಬಹುದು ಅಂತ ತೀರ್ಮಾನಿಸಿದ್ದರು. ಅವರ ಎಲೆಯಲ್ಲಿ ಅವರು ಬಯಸಿದ್ದೇ ಆಹಾರ ಮಾತ್ರ ಬಡಿಸಲ್ಪಟ್ಟದ್ದು ರಾಯರ ಮತ್ತೊಂದು ಮಹಿಮೆ. ಆಂಗ್ಲರ ಆಡಳಿತ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಮಂತ್ರಾಲಯ ಕ್ಷೇತ್ರಕ್ಕೆ ಕೊಟ್ಟಿದ್ದ ಜಾಗೀರನ್ನು ವಾಪಸ್ ಪಡೆಯಲು ಬಂದಂತ ಸರ್ ಥಾಮಸ್ ಮೊನ್ರೋಗೆ ಮಾತ್ರ ಕಾಣಿಸಿಕೊಂಡು ಅವನೊಂದಿಗೆ ಇಂಗ್ಲಿಷ್ನಲ್ಲಿಯೇ ಮಾತನಾಡಿ, ಹೀಗೆ ಸಾತ್ವಿಕ ಪವಾಡಗಳು ರಾಯರಿಂದ ಅನೇಕ ನಡೆದು ಅದು ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಕೇರಳದಿಂದ ಬಂದಿದ್ದಂತಹ 3 ಜನ ಜ್ಯೋತಿಷ್ಯಕಾರರು, ಅವರು ನಾವು ಜ್ಯೋತಿಷ್ಯ ಪಂಡಿತರು ಅಂತ ಹೇಳಿದಾಗ ರಾಯರು ಅಂದ್ರು, ಹಾಗಾದ್ರೆ ನೀವು 3 ಪ್ರತ್ಯೇಕ ಕೊಠಡಿಗಳಲ್ಲಿ ನಿಂತುಕೊಂಡು ನನ್ನ ಕುಂಡಲಿಯನ್ನು ವೀಕ್ಷಿಸಿ ನನ್ನ ಭವಿಷ್ಯವನ್ನ ಬರೆದುಕೊಂಡು ಬರ್ರಿ ಅಂತ ಹೇಳಿದರು. ರಾಯರ ಬಗ್ಗೆ ಮಿಕ್ಕ ಎಲ್ಲವನ್ನೂ ನಿಖರವಾಗಿ ಬರೆದುಕೊಂಡು ಬಂದರು. ರಾಯರ ಆಯುಷ್ಯದ ವಿಷಯದಲ್ಲಿ ಒಬ್ಬರು 100 ವರ್ಷ ಅಂತಲೂ, ಮತ್ತೊಬ್ಬನು 300 ವರ್ಷ ಅಂತಲೂ, ಇನ್ನೊಬ್ಬನು 700 ವರ್ಷ ಅಂತಲೂ ಬರೆದಿದ್ದರು. ಅವರಲ್ಲೇ ಗೊಂದಲ ಹುಟ್ಟಿ ಅಲ್ಲಿ ಜಗಳವಾಯಿತು, ಕಲಹವಾಯಿತು. ಆ ಜಗಳ ಮತ್ತು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕಾಗಿ ರಾಯರು ಹೇಳ್ತಾರೆ, ನನ್ನ ಭೌತಿಕ ಶರೀರ 100 ವರ್ಷ, ನನ್ನ ಗ್ರಂಥಗಳಿಗೆ 300 ವರ್ಷ, ನಾನು ಬೃಂದಾವನದಲ್ಲಿರುವುದು 700 ವರ್ಷ ಅಂತ ಹೇಳಿ 3 ಜ್ಯೋತಿಷಿಗಳಿಗೆ ಸಮಾಧಾನದ ಮತ್ತು ವಾಸ್ತವಿಕತೆಯನ್ನ ಹೇಳಿದರು. ಮಂತ್ರಾಲಯದಲ್ಲಿ ರಾಯರ ವೃಂದಾವನ ಪಕ್ಕದಲ್ಲಿಯೇ ಮಂಚಾಲಮ್ಮ ಅಂದರೆ ಪಾರ್ವತಿಯ ದೇಗುಲವಿದೆ. ಪಾರ್ವತಿ ದೇವಿಯನ್ನ ದರ್ಶಿಸಿದ ಮೇಲೆಯೇ ರಾಯರನ್ನು ದರ್ಶಿಸಬೇಕೆಂಬ ವಾಡಿಕೆ ಇದೆ. ಶ್ರೀ ರಾಘವೇಂದ್ರರು ಹುಟ್ಟಿದ್ದು ತಮಿಳುನಾಡಿನಲ್ಲಿ, ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ್ದು ಆಂಧ್ರದ ಮಂತ್ರಾಲಯದಲ್ಲಿ, ಬಹುಕಾಲ ಸಂಚರಿಸಿದ್ದು ಉಡುಪಿ ಮೊದಲಾದ ಸ್ಥಳಗಳಲ್ಲಿ, ಗ್ರಂಥ ರಚನೆ ಮಾಡಿದ್ದು ಸಂಸ್ಕೃತ ಮತ್ತು ಕನ್ನಡದಲ್ಲಿ. ಎಂತಹ ಸೋಜಿಗ! ದೇಶ ಭಾಷೆಗಳಿಗೆ ಅತೀತವಾದ ಪವಾಡ ಪುರುಷರು.
ಪ್ರಹ್ಲಾದರಾಜ ಪ್ರಥಮೋ ದ್ವಿತೀಯೋ ವ್ಯಾಸರಾಜಕಃ ರಾಘವೇಂದ್ರ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ಪ್ರಹ್ಲಾದರಾಜರೇ ವ್ಯಾಸರಾಜರು, ವ್ಯಾಸರಾಜರೇ ಮುಂದೆ ರಾಯರಾದರು. ಹಿಂದಿನ ವ್ಯಾಸರಾಜರಾಗಿದ್ದಾಗ ಕನಕದಾಸರು ಅವರಿಗೆ ಭಗವಂತನ ದರ್ಶನವನ್ನು ಮಾಡಿಸಿದ್ದರು. ಈಗ ರಾಯರಾಗಿದ್ದಾಗ ಹಿಂದಿನ ಕನಕದಾಸರನ್ನು ಭೇಟಿಯಾದ ಸ್ಥಳವು ವಿಜಯದಾಸರ ಚೀಕಲಪುರವಿಯ ಹತ್ತಿರವಿದೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಸಂಚಾರ ಮಾಡುತ್ತಾ 7 ಘಳಿಗೆ ಕಾಲ ವಿಶ್ರಮಿಸಿದ್ದ ಮಂಚಾಲೆ ಗ್ರಾಮದ ಬಳಿಯ ಮಾಧವಾರದಲ್ಲಿರುವ ದೊಡ್ಡ ಹೆಬ್ಬಂಡೆಯಿಂದಲೇ ಬೃಂದಾವನ ನಿರ್ಮಿಸಲು ಶಿಷ್ಯನಾದಂಥ ದಿವಾನ ವೆಂಕಟನಿಗೆ ಹೇಳಿ ಮಾಡಿಸಿ ಶ್ರಾವಣ ಕೃಷ್ಣ ದ್ವಿತೀಯ ಗುರುವಾರ ಸಶರೀರರಾಗಿ ಬೃಂದಾವನ ಪ್ರವೇಶವನ್ನ ಮಾಡಿದರು. ನವವಿಧ ಭಕ್ತಿಗಳಲ್ಲಿ ಶ್ರವಣವೇ ಪ್ರಥಮ, ಆದ್ದರಿಂದ ಶ್ರಾವಣ ಮಾಸ. ಶ್ರೀಕೃಷ್ಣನ ಪಕ್ಷವೇ ತಾರಕ, ಆದ್ದರಿಂದ ಕೃಷ್ಣ ಪಕ್ಷ. ದ್ವೈತ ಮತವೇ ಸಕಲ ಶ್ರುತಿ ಸಮ್ಮತವಾದಂಥ ಮತ, ಆದ್ದರಿಂದ ದ್ವಿತೀಯ ತಿಥಿ. ಇವು ವೃಂದಾವನ ಪ್ರವೇಶ ಬಗೆಗಿನ ದೈವಿಕ ವಿವರಣೆಗಳು. ರಾಯರು ರಾಯಚೂರಿನ ಹರಿಜನ ಗಿರಿಜನಿಗಂತೂ ದೊಡ್ಡ ಅನುಗ್ರಹ ಮಾಡಿದ್ದಾರೆ. ರಾಯಚೂರಿನಲ್ಲಿ ಶಾಲೆಯೊಂದರ ಆಡಳಿತ ಮಂಡಳಿಯು ಬಳೆ ಕುಂಕುಮ ಧರಿಸುವುದನ್ನು ನಿಷೇಧಿಸಿದಾಗ ಮಂತ್ರಾಲಯ ಪ್ರಭುಗಳ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಆ ಹರಿಜನ ಗಿರಿಜನರು ಆ ಆಡಳಿತ ಮಂಡಳಿಯನ್ನ ಪ್ರತಿಭಟಿಸಿದರು ಮತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಹಿಂದೆ ಯಾವುದೋ ಅಸಮರ್ಥ ಸರ್ಕಾರ ಶಿಕ್ಷಣ ಕೊಡ್ಲಿಕ್ಕೆ ಆಗದೇ ಇದ್ದಾಗ ನಿಮ್ಮಂಥವರಿಗೆ ಇಲ್ಲಿ ಪ್ರವೇಶ ಮತ್ತು ಅನುಮತಿ ಕೊಟ್ಟಿದೆ, ನೀವು ಇದನ್ನೆಲ್ಲ ಮಾಡ್ತಕ್ಕದ್ದಲ್ಲ, ನಮ್ಮ ಸನಾತನ ಸಂಪ್ರದಾಯವನ್ನು ನಿಷೇಧ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ ಬಹಳ ಕಠೋರವಾಗಿ ಪ್ರತಿಭಟನೆ ಮಾಡಿದ್ರು. ಇದೆಲ್ಲ ರಾಯರ ಪ್ರಭಾವ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವಲ್ಲಿ ಶ್ರೀಮದ್ ರಾಘವೇಂದ್ರರನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ. ರಾಯರಲ್ಲಿ ಕೊಡಲಿಕ್ಕೆ ಮತ್ತು ಕೊಟ್ಟು ಕಳೆದುಕೊಳ್ಳಲೇಬೇಕಾದಂತ ನಷ್ಟ ಪುಣ್ಯದ ಬೆಟ್ಟದ ಗಾತ್ರದ ರಾಶಿಯೇ ಇದೆ. ಆರಾಧನೆಯ ಸಮಯದಲ್ಲಿ ಅವರ ದರ್ಶನ, ಸೇವೆ, ಫಲ, ಮಂತ್ರಾಕ್ಷತೆಯ ಸ್ವೀಕಾರದಿಂದ ನಮ್ಮ ದುರಿತಗಳೆಲ್ಲವೂ ಕಳೆದು ಹೋಗುವು. ಮಧ್ವಾಂತರಕದ ಶ್ರೀಕೃಷ್ಣ ಅರ್ಪಣ.